ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್. ಇವತ್ತು ನವೆಂಬರ್ ಟೈಮಲ್ಲಿ ಯಾವ್ದೆಲ್ಲ ಫೋನ್ ಲಾಂಚ್ ಆಗ್ತದಂತ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಟೆಕ್ನಾಲಜಿ ಟೆಕ್ ಇನ್ ಕನ್ನಡ ನಮ್ಮ ಯೂಟ್ಯೂಬ್ ಹಾಕಿದರೆ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನವೆಂಬರ್ ಟೈಮಲ್ಲಿ ಟೋಟಲ್ 8 ಸ್ಮಾರ್ಟ್ ಫೋನ್ ಈ ವಿಡಿಯೋ ಮುಖಾಂತರ ನಾನು ಅಪ್ಡೇಟ್ ಮಾಡಲಿದ್ದೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡುವ. ಮೊದಲ ಸ್ಮಾರ್ಟ್ ಫೋನ್ ಬಂದುಬಿಟ್ಟು ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ 15 5G ಸ್ಮಾರ್ಟ್ ಫೋನ್. ಇದು ನವೆಂಬರ್ 13ಕ್ಕೆ ಲಾಂಚ್ ಆಗಲಿಕ್ಕಿದೆ. ನೆಕ್ಸ್ಟ್ ಫೋನ್ ಬಂದುಬಿಟ್ಟು ಓಪೋ ಕಡೆಯಿಂದ ಓಪೋ ಫೈಂಡ್ X9 ಸೀರೀಸ್ ಫೋನ್ ಲಾಂಚ್ ಆಗಿದೆ. ಇದು ಎರಡು ರೀತಿ ಫೋನ್ ಲಾಂಚ್ ಆಗುವುದು. ಓಪೋ ಫೈಂಡ್ X9, ಓಪೋ ಫೈಂಡ್ X Pro ಸಹ ಲಾಂಚ್ ಆಗಿದ್ದಾರೆ. ಇದು ನವೆಂಬರ್ 18 ತಾರೀಕಿಗೆ ಈ ಫೋನ್ ಲಾಂಚ್ ಆಗಲಿಕ್ಕಿದೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ ರಿಯಲ್ಮಿ GT8 Pro 5G ಸ್ಮಾರ್ಟ್ ಫೋನ್. ಇದು ಗೇಮಿಂಗ್ ಸ್ಮಾರ್ಟ್ ಇದ್ದಾರೆ. ಇದು ನವೆಂಬರ್ 11 ಅಥವಾ 20ಕ್ಕೆ ಈ ಫೋನ್ ಲಾಂಚ್ ಆಗಿದ್ದಾರೆ. ಬಂದ್ಬಿಟ್ಟು ಐಕ್ಯೂ ಕಡೆಯಿಂದ ಐಕ್ಯೂ 15 5G ಸ್ಮಾರ್ಟ್ ಫೋನ್. ಇದು ನವೆಂಬರ್ 26 ತಾರೀಕಿಗೆ ಈ ಫೋನ್ ಲಾಂಚ್ ಆಗಿದ್ದಾರೆ. ನೆಕ್ಸ್ಟ್ ಫೋನ್ ಬಂದುಬಿಟ್ಟು ಲಾವಾ ಕಡೆಯಿಂದ ಲಾವಾ ಅಗ್ನಿ 4 5G ಸ್ಮಾರ್ಟ್ ಫೋನ್ ಲಾಂಚ್ ಆಗಿದೆ. ಇದು ಸಹ ನವೆಂಬರ್ ಮಿಡ್ಲ್ ಟೈಮ್ ಅಲ್ಲಿ ಈ ಫೋನ್ ಲಾಂಚ್ ಆಗೋದು. ಡೇಟ್ ಇನ್ನಷ್ಟು ಅನೌನ್ಸ್ಮೆಂಟ್ ಮಾಡಲಿಲ್ಲ, ಕಮಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬಂದುಬಿಟ್ಟು ಮೋಟ್ರೋಲಾ ಕಡೆಯಿಂದ ಮೋಟ್ರೋಲಾ G67 ಪವರ್ 5G ಸ್ಮಾರ್ಟ್ ಫೋನ್. ಇದು ನವೆಂಬರ್ 5 ತಾರೀಕಿಗೆ ಈ ಫೋನ್ ಲಾಂಚ್ ಆಗಿದ್ದಾರೆ. ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಬಂದುಬಿಟ್ಟು ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 3A ಲೈಟ್ ಫೋನ್. ಇದು ಲಾಂಚ್ ಆಗಲಿಕ್ಕಿದೆ. ಇದು ಸಹ ನವೆಂಬರ್ ಟೈಮ್ ಅಲ್ಲಿ ಈ ಫೋನ್ ಲಾಂಚ್ ಆಗಿದೆ. ಕಮಿಂಗ್ ಸೂನ್ ಅಂತ ಸಮೇತ ಈ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ವಿವೋ ಕಡೆಯಿಂದ ವಿವೋ X300 ಸೀರೀಸ್ 5G ಸ್ಮಾರ್ಟ್ ಫೋನ್. ಇದು ಡಿಸೆಂಬರ್ ಫಸ್ಟ್ ವೀಕ್ಗೆ ಈ ಫೋನ್ ಲಾಂಚ್ ಆಗಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡೋದು ಟಾಪ್ 8 5G ಸ್ಮಾರ್ಟ್ ಫೋನ್, ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮುಂದಿಸುವ ಥ್ಯಾಂಕ್ ಯು, ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ ಇನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.